ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿರತಕ್ಕಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಶಾಖೆ ಮತ್ತು ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯ ಒಂದು ಶಾಖೆಯ ವತಿಯಿಂದ ಒಂದು C&R ತಿದ್ದುಪಡಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಟ್ಟಿದ್ದ ಕರೆಗೆ ಎಲ್ಲರ ನಮ್ಮ ತಾಲೂಕು ಮುಳಬಾಗಿಲು ತಾಲೂಕು ಮತ್ತು ಕೋಲಾರ ಜಿಲ್ಲೆಯಿಂದ ಸುಮಾರು ಶಿಕ್ಷಕರು ಶಾಲೆಗಳಿಗೆ ರಜೆಯನ್ನು ನೀಡಿ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಮತ್ತು ಅದೇ ರೀತಿ 2016 ಒಂದು C&R ಏನು ತಿದ್ದುಪಡಿ ಏನಾಗಿದೆ ಅದು ನಮ್ಮ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಯಾಕಂದರೆ ನಾವು ಅನೇಕ ಪದವಿಗಳನ್ನು ಪಡೆದಿದ್ರೂ ಸಹ ನಮಗೆ ಹಿಂಬಡ್ತಿ ಅಂತಕ್ಕಂಥ ಒಂದು ಅಸ್ತ್ರವನ್ನು ಬಳಸಿ ನಮ್ಮನ್ನು ಹಿಂಬಡ್ತಿ ಮಾಡಿದ್ದಾರೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಪದವಿಗಳಿಗೆ ಬೆಲೆ ಇಲ್ದಂಗಾಗಿದೆ. ಸುಮಾರು ನಾವು 2017ರಿಂದ ಪದವೀಧರ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಸಕ್ರಿಯ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಅಧಿಕಾರಿಗಳ ಮಟ್ಟ ಮತ್ತು ಸಚಿವರ ಮಟ್ಟದಲ್ಲೂ ಸಹ ನಮಗೆ ಒಂದು ಮಾನ್ಯತೆ ಕೊಡದೆ, ಜೊತೆಗೆ ನಮ್ಮ ಒಂದು ಪದವಿಗಳಿಗೆ ಹಿಂಬಡ್ತಿ ಆಗಿದೆ. ಜೊತೆಗೆ ನಮ್ಮ ಒಂದೇ ಒಂದು ಹೋರಾಟ ಏನಪ್ಪ ಅಂದರೆ ಬಡ್ತಿ ನಡೆಯೋಕ್ಕೆ ಸರ್ಕಾರ ರೆಡಿ ಇದೆ, ಆದರೆ ನಮಗೆ ವಿಲೀನ ಆಗಬೇಕಾಗಿದೆ. ವಿಲೀನ ಆದರೆ ನಮ್ಮಲ್ಲಿರ್ತಕ್ಕಂಥ ಸುಮಾರು 1ರಿಂದ 7ಕ್ಕೆ ಅಪಾಯಿಂಟ್ ಆಗಿರ್ತಕ್ಕ ನಾವೆಲ್ಲರೂ ಸಹ ಏನು ಮಾಡ್ತೀವಪ್ಪ ಅಂದರೆ ವಿಲೀನ ಆಗಿ ನಮಗೊಂದು ಇನ್ಕ್ರಿಮೆಂಟ್ ಸಿಗುತ್ತೆ. ನಾವು GPT ಶಿಕ್ಷಕರಂತ ನಾವೇನು ಮಾಡ್ತೀವಪ್ಪ ಅಂದರೆ ಅಥವಾ ಪದವೀಧರ ಶಿಕ್ಷಕರಂತ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರ ಬಡ್ತಿಗೆ ಒಪ್ಕೊಂಡಿದೆ, ನಮಗೆ ಬಡ್ತಿ ಬೇಡ, ವಿಲೀನ ಬೇಕು, ಮತ್ತು ಒಂದು ನಮಗೆ ಅಖಂಡ ಸೇವೆಯನ್ನು ಪರಿಗಣಿಸಬೇಕು ಅಂತೇಳಿ ಸುಮಾರು 7 ವರ್ಷಗಳೇ ನಾವು ಸತತವಾಗಿ ಹೋರಾಟ ಮಾಡ್ಕೊತೇ ಬಂದಿದ್ದೀವಿ. ಆದರೆ ಸಾಕಷ್ಟು ಸಚಿವರು ಬದಲಾದರು, ಸರ್ಕಾರಗಳು ಬದಲಾದವು, ಆದರೆ ನಮ್ಮ ಕೋರಿಕೆ ಮಾತ್ರ ಆಗಲೇ ಇಲ್ಲ. ಹೋರಾಟ ನಡೀತಾನೆ ಇದೆ. ನಾವು ಫ್ರೀಡಮ್ ಪಾರ್ಕ್ ಚಲೋ ಕಾರ್ಯಕ್ರಮ ಮಾಡಿದ್ವಿ, ಹೋದ ವರ್ಷವೂ ಒಂದು ಹೋರಾಟವನ್ನು ಮಾಡಿದ್ವಿ, ಆದರೆ ನಮಗೆ ಅನ್ಯಾಯ ಆಗ್ತಾನೆ ಇದೆ. ಎಲ್ಲ ವೃಂದ ಸಂಘಗಳು ಸಹ ಇದಕ್ಕೆ ಕೈ ಜೋಡಿಸಿ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ಕೊತಾನೆ ಬಂದಿದ್ದೀವಿ, ಆದರೆ ಇನ್ನೂ ಆಗಿಲ್ಲ. ಆದರೆ ಇಂದು ಅಂತಿಮ ಘಟ್ಟ ಅಂತೇಳಿ ಇವತ್ತು 12 ಆಗಸ್ಟ್ 2024 ಇಂದು ನಿರ್ಣಾಯಕ ತಾರ್ಕಿಕ ಅಂತ್ಯಕ್ಕೆ ಕಾಣಬೇಕಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಶಾಖೆಯ ಆದಿಯಾಗಿ ಎಲ್ಲರೂ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದು ತಾಲೂಕಿನಿಂದ ಮತ್ತು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರು ಫ್ರೀಡಮ್ ಪಾರ್ಕ್ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರವನ್ನು ಕಣ್ತೆರೆಸುವ ಕಾರ್ಯಕ್ರಮವನ್ನು ಇಂದು ನಾವು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ನಮ್ಮ ತಾಲೂಕಿನಿಂದ ಸಾಕಷ್ಟು ಜನರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘರು ಶಾಲೆಗಳಿಗೆ ಹೋಗದೆ ತಮ್ಮ ಖಾತೆಯಲ್ಲಿ ಸಾಂದರ್ಭಿಕ ರಜೆಯನ್ನು ಹಾಕಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕಾಣಲಿ. ಸುಮಾರು 7 ವರ್ಷಗಳ ನಮ್ಮ ಹೋರಾಟ, ಸತತ ಹೋರಾಟ ನಮಗೆ ಒಂದು ನ್ಯಾಯವನ್ನು ಸಿಗಲಿ. ನಾವು ಸುಮಾರು ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ ಪದವಿಯನ್ನು ಪಡೆದಿದ್ದೀವಿ. ಆ ಪದವಿಗಳಿಗೆ ಬೆಲೆ ಸಿಗಲಿ. ಜೊತೆಗೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಒಂದು C&R ತಿದ್ದುಪಡಿಯಿಂದ ಆಗಿರ್ತಕ್ಕಂಥದ್ದು ಎಕ್ಸೆಸ್ ಆಗ್ತಾ ಇದೆ. ಹೆಚ್ಚುವರಿ ಶಿಕ್ಷಕರ ಒಂದು ಆಗದಿರೋದು ಮತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಾವು ಬೇಗ ಹೋಗಬೇಕಾಗಿದೆ. ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹುದ್ದೆಗಳೇ ಸಿಗ್ತಾ ಇಲ್ಲ. GPT ಹುದ್ದೆಗಳು ಓಪನ್ ಆಗ್ತಾ ಇದೆ. ನಮಗೆ ಕೊನೆಗಾಲ ಅಂತ ಹೇಳ್ಬೇಕು. ಯಾಕಂದರೆ ಒಂದು ಉಳಿವಿಗೆ ಹೋರಾಟ ಅಂತ ಪರಿಸ್ಥಿತಿ. ನಮಗೆ ಇನ್ಕ್ರಿಮೆಂಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಇರ್ತಕ್ಕಂಥ ಶಾಲೆ, ತಾಲೂಕು, ಜಿಲ್ಲೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಸರ್ಕಾರದಲ್ಲಿ ಒಕ್ಕರಲಿಂದ ಇವತ್ತು ನಾವು ಹೋರಾಟವನ್ನು ಮಾಡೋಣ. ಎಲ್ಲರೂ ಯಥೇಚ್ಛವಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದರೆ ನಮಗೆ ಅಖಂಡ ಸೇವೆಯನ್ನು ಪರಿಗಣಿಸಿ ವಿಲೀನವನ್ನು ಮಾಡಲಿ. ಜೊತೆಗೆ ಎಲ್ಲ ತಾಲೂಕಿನ ಶಿಕ್ಷಕರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನೈತಿಕವಾಗಿ ಜಿಲ್ಲೆ ಮತ್ತು ತಾಲೂಕಿನಾದ್ಯಂತ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಇಂದಿನ ಹೋರಾಟಕ್ಕೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಒಂದು ತಾರ್ಕಿಕ ಅಂತ್ಯ ಇಂದು ಕಾಣಲಿ ಅಂತ ಹೇಳ್ತಾ ಎಲ್ಲರೂ ಹೋಗಿ ಫ್ರೀಡಮ್ ಪಾರ್ಕ್ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡೋಣ, ನಮ್ಮ ಒಂದು ಪದವಿಗಾಗಿ ಹೋರಾಟವನ್ನು ಮಾಡೋಣ, ನಮ್ಮ ಒಂದು ವೃತ್ತಿಯ ಒಂದು ಭದ್ರತೆಯನ್ನು ಕಾಪಾಡಿಕೊಳ್ಳಲಾಗಿ ಮತ್ತು ನಮ್ಮ ಒಂದು ಹೆಮ್ಮೆಯನ್ನು ಪಡೆಯೋದಕ್ಕೋಸ್ಕರವಾಗಿ ಈ ಒಂದು ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ರದ್ದಾಗಲಿ
ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪಿಎಸ್ಟಿ ಶಿಕ್ಷಕರಿಗೆ ಜಯವಾಗಲಿ, ಪಿಎಸ್ಟಿ ಶಿಕ್ಷಕರಿಗೆ ಜಯವಾಗಲಿ, ಪಿಎಸ್ಟಿ ಶಿಕ್ಷಕರಿಗೆ ಜಯವಾಗಲಿ. ರದ್ದಾಗಲಿ ರದ್ದಾಗಲಿ ಸಿಎಂಆರ್ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ ಸಿಎಂಆರ್ ರದ್ದಾಗಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಏನು ಕಾರ್ಯನಿರತ ಶಿಕ್ಷಕರ ಹಿಂಬಡ್ತಿಯ ಒಂದು ಆದೇಶ ಸರ್ಕಾರ ಕೊಟ್ಟಿದೆ, ಅದರ ವಿರುದ್ಧ ಇಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ತಮ್ಮ ಪ್ರತಿಭಟನೆಯನ್ನು ಒಂದು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಮೂಹಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಶುಭಾಶಯಗಳನ್ನು ಹೇಳ್ತೀನಿ. ಅವರ ಕಾರ್ಯ ಒಂದು ಫಲಿಸಲಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಶಿಕ್ಷಕರು ಈ ದೇಶದ ಒಂದು ಬುನಾದಿ. ಈ ದೇಶದ ಭದ್ರ ಬುನಾದಿಗೆ ಶಿಕ್ಷಕರ ಪಾತ್ರ ಭಾಳಷ್ಟಿದೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಶಿಕ್ಷಕರು ಈ ಸಮಾಜದ ಒಂದು ದಿಕ್ಸೂಚಿ. ಶಿಕ್ಷಕರ ಒಂದು ನಡೆ ನುಡಿ ಯಾವ ರೀತಿ ಇರ್ತದೋ ಆ ದೇಶದ ಒಂದು ಪ್ರಗತಿ ಕೂಡ ಅದೇ ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ಶ್ರಮವಹಿಸಿ ಕೆಲಸ ಮಾಡಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ, ನಿರಂತರವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಸಮೂಹ ಏನಾದಿದೆ ಅದು ಶಿಕ್ಷಕರ ಸಮೂಹ. ಇವತ್ತು ತಮಗಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ಏನು ಹೊರಟಿದ್ದಾರೆ ಶಿಕ್ಷಕರು, ನಿಜವಾಗ್ಲೂ ಕೂಡ ಇದು ನಮ್ಮ BR ಅಂಬೇಡ್ಕರ್ ಅವ್ರನ್ನ ಇವತ್ತು ನೆನೆಯಬೇಕಾಗ್ತದೆ. BR ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಯಾರಿಗೆ ತಮ್ಮ ಹಕ್ಕು ಚ್ಯುತಿಯಾದಾಗ ಅದನ್ನು ಪ್ರತಿಭಟಿಸ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಇದೆ. ಆ ನಿಟ್ಟಿನಲ್ಲಿ ತಮಗಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮ ಶಿಕ್ಷಕರ ವೃಂದ ಇವತ್ತೇನು ಹೊರಟಿದೆ, ಸರ್ಕಾರ ಅದರ ಬಗ್ಗೆ ಎಚ್ಚೆತ್ತುಕೊಂಡು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಕೂಡ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಆಮೇಲೆ ಈ ಒಂದು ಶಿಕ್ಷಕರ ಒಂದು ಹೋರಾಟಕ್ಕೂ ಕೂಡ ಜಯವಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವ್ರನ್ನ, ಗೊಲ್ಲಳ್ಳಿ ಪ್ರಭಾಕರ್ ಅವರು ಈಗ ಏನೋ ಒಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಭಾಳ ಒಂದು ನಾನು ಕಂಡ ಹಾಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಭಾಳಷ್ಟು ಕಾಳಜಿ ಉಳ್ಳಂಥವರು. ಆ ಕ್ರೀಡೆಗಳು, ಸರ್ಕಾರಿ ಶಾಲೆಗಳ ಮಟ್ಟದಲ್ಲಿ ಕ್ರೀಡೆಗಳಾಗಿರ್ಬೋದು, ಮತ್ತು ನಾನೇ ಕೂಡ MNT ಶಾಲೆಗೆ ಒಂದು ಧ್ವನಿವರ್ಧಕವನ್ನು ಕೂಡ ಕೊಡಿಸ್ತಕ್ಕಂಥ ಒಂದು ಸಂದರ್ಭ ಇದೆ ಅವರಿಂದ. ಈ ರೀತಿಯಾಗಿ ನಾನಾ ರೀತಿಯಲ್ಲೂ ಕೂಡ ಸರ್ಕಾರಿ ಒಂದು ಶಾಲೆಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಬರ್ತಾ ಇರ್ತಕ್ಕಂಥ ನಮ್ಮ ಸೋದರರಾದಂಥ ಪ್ರಭಾಕರ್ ಅವರು ಇವಾಗ ಏನು ಒಂದು ಬಸ್ಸಿನ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಿಕ್ಷಕರಿಗೆ ನಿಜವಾಗ್ಲೂ ಕೂಡ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಗಿರಪ್ಪನವರು ಕೂಡ ಇವತ್ತು ಎಲ್ಲ ನಮ್ಮ ಶಿಕ್ಷಕ ವೃಂದದವನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ತಮಗಾಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ತಾವು ಏನು ಹೊರಟಿದ್ದೀರಿ, ನಿಮ್ಮ ಒಂದು ಆಸೆ ನೆರವೇರಲಿ, ನಿಮ್ಮ ಹೋರಾಟಗಳು ಶಾಂತಿಯುತವಾಗಿರಲಿ, ನಿಮ್ಮ ಒಂದು ಹೋರಾಟಗಳು ಆಶಾದಾಯಕವಾಗಿರಲಿ ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮತ್ತು ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನಿಮ್ಮ ಕಾರ್ಯ ಒಂದು ಫಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಜಯವಾಗಲಿ. ಈ ಒಂದು ಕಾರ್ಯಕ್ರಮದ ಹೋರಾಟದ ಹಾದಿ ಹಿಡಿಯಬೇಕಾಯಿತು. ಕಾರಣ ಏನು ಅಂತಂದರೆ 2016ಕ್ಕಿಂತ ಮುಂಚೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಂದ ಅವತ್ತು ಸರ್ಕಾರ ಕೂಡ ನಮ್ಮನ್ನು ಆಯ್ಕೆ ಮಾಡುವಾಗ 1ರಿಂದ 7 ಅಥವಾ 8ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಅಂತಲೇ ಅವತ್ತು ಆಯ್ಕೆ ಮಾಡಿದ್ದು. ಆದರೆ ಅದನ್ನು ಈ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನನ್ನು ತಿದ್ದುಪಡಿ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. ಅವರು ಈ ಒಂದು ದ್ವಂದ್ವ ನೀತಿಯಿಂದನೂ ನಮ್ಮ ಶಿಕ್ಷಕರಿಗೆ ಭಾಳಷ್ಟು ನೋವನ್ನು ತರತಕ್ಕಂಥ ವಿಷಯ ಆಯಿತು. ಈಗ ನಮ್ಮ ಶಿಕ್ಷಕರಿಗೆ ಇದುವರೆಗೂ ಅದರ ಬಗ್ಗೆ ಏನು ಕಷ್ಟ ಸುಖಗಳ ಬಗ್ಗೆ ಅರ್ಥ ಆಗಿರಲಿಲ್ಲ. ಈಗ ವರ್ಗಾವಣೆ ಆಗುವ ಸಂದರ್ಭದಲ್ಲಿ HPS ಇಂದ ಏನಾದರೂ ವರ್ಗಾವಣೆ ಆಯಿತು ಅಂದ್ರೆ ಶಿಕ್ಷಕರು ಅಂದರೆ ಅದು GPT ಆಗಿ ಕೂತ್ಕೊತಾ ಇದೆ, ಮತ್ತು ಆ ಪ್ಲೇಸು ನಮ್ಗೆ ಸಿಗ್ತಾ ಇಲ್ಲ. ಈ ರೀತಿಯಾಗಿ ತೊಂದರೆಗಳಾಯಿತು. ಜೊತೆಗೆ ಪ್ರಮೋಷನ್ ಕೊಡುವಾಗ ಆ ಪ್ರಮೋಷನ್ ಕೂಡ ಹಿಂಬಡ್ತಿ ಆಗೋಯಿತು. ಈ ರೀತಿ ನಾನಾ ಕಾರಣಗಳು ತೊಂದರೆ ಈಡಾಗಿ ಭಾಳಷ್ಟು ಶಿಕ್ಷಕರು ತೊಂದರೆ ಪಡ್ತಾ ಇದ್ದಾರೆ. ಅದರಿಂದ ನಮ್ಮ ಹಕ್ಕಲ್ಲಿರ್ತಕ್ಕಂಥ ನ್ಯಾಯಯುತವಾದ ಬೇಡಿಕೆ, ಹಾಗಾದರೆ ಸರ್ಕಾರ 1ರಿಂದ PST 5ಕ್ಕೆ ಅಂತ ಹಿಂಬಡ್ತಿ ಮಾಡಿದೆ, ಅದರಂತೆ ನಾವು 1ರಿಂದ 5 ಅಂತ ಮಾಡಿದ್ದೀವಿ ಅಂತಂದರೆ ಸರ್ಕಾರ ಶಾಲೆಗಳು ನಡೆಸೋಕ್ಕೆ ಆಗಲ್ಲ. ಆದರೂ ಕೂಡ ಕಾನೂನು ಮಾಡಿದರೂ ಕೂಡ ನಮ್ಮ ಶಿಕ್ಷಕರು ಅದನ್ನು ಬಿಟ್ಟು 1ರಿಂದ 8ನೇ ತರಗತಿವರೆಗೂ ಪಾಠ ಬೋಧನೆಗಳು ಮಾಡ್ತಾನೇ ಇದ್ದಾರೆ. ನಮ್ಮನ್ನು ಹಿಂಬಡ್ತಿ ಮಾಡಿದರೂ ಕೂಡ ಪಾಠ ಮಾಡ್ತಾಯಿದ್ದಾರೆ. ಯಾಕೆಂದರೆ ಮಕ್ಕಳ ಹಿತದೃಷ್ಟಿಯಿಂದ ಈ ರೀತಿ ಮಾಡ್ತಾಯಿದ್ರು ಕೂಡ 6-7 ವರ್ಷಗಳಿಂದ ಕೂಡ ನಾವು ಬೇಡಿಕೆ ಇಟ್ಟಿದ್ರು ಕೂಡ ಸರ್ಕಾರ ಕಣ್ಣು ತೆರೆಯೋದ ಕಾರ್ಯಕ್ರಮ ಆಗಲಿಲ್ಲ. ಆದ್ದರಿಂದ ಶತಾಯಗತಾಯ ನಮ್ಮ ರಾಜ್ಯ ಸಂಘ ಎಲ್ಲ ತಾಲೂಕು ಸಂಘಗಳು ಜಿಲ್ಲಾ ಸಂಘಗಳು ತೀರ್ಮಾನ ತಗೊಂಡು
ಅದೇನೇ ಆಗಲಿ ಈ ಹೋರಾಟ ಹಿಂದಕ್ಕೆ ಬರೋದು ಬೇಡ. ನಾವು ಹೋರಾಟ ಇವತ್ತಿನ ಮುಷ್ಕರಕ್ಕೆ ನಾವು ಬೆಂಬಲ ಕೊಡೋಣ. ಅದಕ್ಕೂ ಜಗ್ಗದೇ ಇದ್ದ ಪಕ್ಷದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋಣ ಅಂಥೇಳಿ ಇಡೀ ರಾಜ್ಯಾದ್ಯಂತ ಯಾವ ಶಾಲೆಗಳು ಕೂಡ ತೆರೀಬಾರ್ದು, ನಾವು ಇದಕ್ಕೆ ಬೆಂಬಲ ನೀಡ್ತೀವಿ ಅಂತ ಎಲ್ಲ ಶಿಕ್ಷಕರು ಕೂಡ ಭಾಳಷ್ಟು ಒಗ್ಗಟ್ಟಿನಿಂದ ಈ ಒಂದು ಬೆಂಬಲ ನೀಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ, ಈ 4 ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.